ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಇಂಗ್ಲಿಷ್ ಪೆಡಾಗಜಿಯಲ್ಲಿ ಬರುವಂತಹ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನುವಂತಹ ಕಾನ್ಸೆಪ್ಟನ್ನು ಕಲಿತಾ ಹೋಗೋಣ. ಇದು ನಮ್ಮ ಸಿಲೆಬಸ್ಸಲ್ಲಿ ಕೂಡ ಮೆನ್ಷನ್ ಮಾಡಲಾಗಿದೆ. ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಕೂಡ ಹೆಲ್ಪ್ ಆಗುವಂತಹ ಒಂದು ಸೆಷನ್ ಇದು. ಇದರ ಮೇಲೆ ನಮಗೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಪೇಪರ್ ಫಸ್ಟ್ ಮತ್ತು ಸೆಕೆಂಡ್ ಎರಡರಲ್ಲೂ ಕೂಡ ಒಂದೊಂದು ಅಂಕದ ಪ್ರಶ್ನೆ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾವು 13ರಿಂದ 14 ಪ್ರಿನ್ಸಿಪಲ್ಸ್ ಇದೆ, ಅದನ್ನು ನೋಡ್ತಾ ಹೋಗೋಣ. ಕನ್ನಡದಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ವಿವರಿಸಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಬನ್ನಿ ಕ್ಲಾಸನ್ನು ಆರಂಭ ಮಾಡೋಣ. ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ ಕನ್ನಡದಲ್ಲಿ ಇದನ್ನು ಭಾಷಾ ಬೋಧನೆಯ ತತ್ವಗಳು ಅಂತ ಹೇಳ್ತೀವಿ. ಕನ್ನಡ ಬೋಧನಾಶಾಸ್ತ್ರದಲ್ಲೂ ಕೂಡ ನಮಗಿದು ಸಿಲೆಬಸ್ಸಲ್ಲಿದೆ ಮತ್ತು ಈಗ ಆಲ್ರೆಡಿ ನಾನು ಅದನ್ನು ಕ್ಲಾಸ್ ಕೂಡ ಮಾಡಿದ್ದೀನಿ. ಮತ್ತು ಇಂಗ್ಲೀಷಲ್ಲಿ ಮಾಡೋದಕ್ಕೆ ಕಾರಣ ಏನು ಅಂದರೆ ಇದರಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಇದೆ. ಜೊತೆಗೆ ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ ಇಂಗ್ಲೀಷಲ್ಲಿ ಇರುವಂತಹ ಪದಗಳ ಅರ್ಥ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಎಲ್ಲವೂ ಅರ್ಥ ಆಗಲ್ಲ ಅಂತಲ್ಲ, ಕೆಲವೊಂದಿಷ್ಟು ಅರ್ಥ ಆಗಲ್ಲ. ಅದು ಅರ್ಥ ಆಗದೇ ಇದ್ದಾಗಲೇ ನಾವು ಪ್ರಶ್ನೆಗಳು ಸುಲಭವಾಗಿದ್ದರೂ ಕೂಡ ಉತ್ತರವನ್ನು ತಪ್ಪಾಗಿ ಹಾಕಿ ಬಂದುಬಿಟ್ಟಿರ್ತೀವಿ. ಸೊ ಅದು ಹಾಗಾಗಬಾರ್ದು. ಕಲಿಬೇಕಾದರೆ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ತಾ ಕಲಿಬೇಕು. ಹಾಗಾಗಿ ನಾನಿವತ್ತು ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಇದನ್ನು ಹೇಳ್ಕೊಡುವಾಗ ಇದರಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥವನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಅದು ನಿಮಗೆ ಮುಂದಿನ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ. ನೀವು ಸರಿಯಾದ ಉತ್ತರವನ್ನು ಹಾಕಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಈಗ ಮೊದಲನೇ ಪ್ರಿನ್ಸಿಪಲ್ ಯಾವುದಿದೆ ಅಂತ ನೋಡೋಣ. ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್. ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್ ಅಂದರೆ ಅಭಿಪ್ರೇರಣೆಯ ತತ್ವ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಈಗ ಇಲ್ಲೇನು ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಎ ಲ್ಯಾಂಗ್ವೇಜ್. ಇಟ್ ಈಸ್ ಎ ಪ್ರೀ ರಿಕ್ವಿಸೈಟ್ ಟು ಲರ್ನಿಂಗ್ ಎ ಲ್ಯಾಂಗ್ವೇಜ್. ಅಂದರೆ ಅಭಿಪ್ರೇರಣೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಒಂದು ಭಾಷೆಯನ್ನು ಕಲಿಸ್ಲಿಕ್ಕೆ. ಕೇವಲ ಭಾಷೆ ಅಷ್ಟೇ ಅಲ್ಲ, ನೀವು ಯಾವುದೇ ಒಂದು ವಿಷಯವನ್ನು ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಮುಂಚೆ ನಾವೇನು ಮಾಡಬೇಕು, ಮಕ್ಕಳನ್ನು ಅಭಿಪ್ರೇರಿಸಬೇಕು. ಆ ಒಂದು ಕಲಿಕೆಗೆ ಮಕ್ಕಳಲ್ಲಿ ಪ್ರೇರಣೆಯನ್ನು ಉಂಟು ಮಾಡಿ ಅನಂತರ ನಾವು ಅದನ್ನು ಕಲಿಸಿದ್ರೆ ಅದು ಬಹಳ ಹೆಚ್ಚು ಕಾಲ ನೆನಪಿನಲ್ಲಿರುತ್ತೆ ಮಕ್ಕಳಿಗೆ ಮತ್ತು ಮಕ್ಕಳು ಆಸಕ್ತಿಯಿಂದ ಕಲಿತಾರೆ ಅಂತ. ಇಲ್ಲಿ ನಮಗೆ ಪ್ರಶ್ನೆ ಯಾವ ರೀತಿ ಆಗುತ್ತೆ ಅಂದರೆ, ಇಲ್ಲಿ ನೋಡಿ, ಇಲ್ಲೊಂದು ಲೈನ್ ಇದೆಯಲ್ಲ, ಇಟ್ ಈಸ್ ಎ ಪ್ರೀ ರಿಕ್ವಿಸೈಟ್ ಟು ಲರ್ನಿಂಗ್ ಎ ಲ್ಯಾಂಗ್ವೇಜ್. ಇಲ್ಲಿ ಪ್ರೀ ರಿಕ್ವಿಸೈಟ್ ಪದದ ಅರ್ಥ ಪೂರ್ವ ಅವಶ್ಯಕತೆ ಅಂತ ಅರ್ಥ. ಈಗ ನಾವು ಈ ಪ್ರಶ್ನೆ ಯಾವ ರೀತಿ ಫ್ರೇಮ್ ಮಾಡ್ತಾರೆ ಅಂದರೆ, ವಿಚ್ ಈಸ್ ದ ಪ್ರೀ ರಿಕ್ವಿಸೈಟ್ ಟು ಲರ್ನಿಂಗ್ ಎ ಲ್ಯಾಂಗ್ವೇಜ್ ಅಂತ ಕೊಟ್ಟು ನಮಗೆ 4 ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲಿ ನಮ್ಮ ಉತ್ತರ ಏನಾಗಬೇಕು, ಮೋಟಿವೇಶನ್ ಅನ್ನೋದು ಉತ್ತರವಾಗಿ ಬರಬೇಕು. ಓಕೆನಾ? ಮತ್ತೊಂದು ರೀತಿ ಇದೇ ಲೈನ್ ಇಟ್ಕೊಂಡೆ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಮೋಟಿವೇಶನ್ ಈಸ್ ಅಂತ ಕೊಟ್ಟು 4 ಆಪ್ಷನ್ ಇರುತ್ತೆ. ಅದರಲ್ಲಿ ನಮ್ಮ ಸರಿಯಾದಂಥ ಉತ್ತರ ಏನಾಗಬೇಕು, ಮೋಟಿವೇಶನ್ ಈಸ್ ಎ ಪ್ರೀ ರಿಕ್ವಿಸೈಟ್ ಟು ಲರ್ನಿಂಗ್ ಎ ಲ್ಯಾಂಗ್ವೇಜ್ ಅಂತ ಬರಬೇಕು. ಓಕೆ, ಸೊ ಇದನ್ನು ತಿಳ್ಕೊಂಡಿರಿ. ನಾನು ಮತ್ತೆ ಕ್ವಶನ್ ಆನ್ಸರ್ ಪ್ರಾಕ್ಟೀಸ್ ಮಾಡಿಸ್ತೀನಲ್ಲ, ಆವಾಗ ನಿಮಗೆ ಈ ಎಲ್ಲ ಪ್ರಶ್ನೆಗಳನ್ನು ಅಲ್ಲಿ ನಾನು ಆ್ಯಡ್ ಮಾಡಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆ, ಈಗ ನಾವು ಮೋಟಿವೇಶನ್ ಮಾಡಬೇಕು ಮಕ್ಕಳಿಗೆ ಅಂದರೆ ಪ್ರಮುಖವಾಗಿ 3 ತಂತ್ರಗಳನ್ನು ಅನುಸರಿಸ್ತೀವಿ. ಯಾವುದು ಅಂತ ಅಂದರೆ, ಇಲ್ಲಿ ನೋಡಿ, ಮೊದಲನೇದಾಗಿದೆ ಅರೌಸಿಂಗ್ ಟೆಕ್ನಿಕ್. ಅರೌಸಿಂಗ್ ಟೆಕ್ನಿಕ್ ಅಂದರೆ ನಾವು ಇದನ್ನು ಕನ್ನಡದಲ್ಲಿ ಪ್ರಚೋದಿಸುವಂತಹ ತಂತ್ರ ಅಂತ ಹೇಳ್ತೀವಿ. ಯಾವುದ್ರ ಮೂಲಕ ಪ್ರಚೋದಿಸ್ತೀವಿ, ಇಲ್ಲಿ ನೋಡಿ, ಯೂಸ್ ವಿಜುವಲ್ ಡಿವೈಸಸ್ ಆರ್ ಆಡಿಯೋ ವಿಜುವಲ್ ಡಿವೈಸಸ್ ಆರ್ ಗೇಮ್ ಲೈಕ್ ಎಕ್ಸಸೈಸ್. ಅಂದರೆ ಮಕ್ಕಳಿಗೆ ನಾವು ದೃಶ್ಯ ಮಾಧ್ಯಮ ಅಥವಾ ನಾವು ಕೇಳಿಸ್ಕೊಳ್ಳೋದಕ್ಕೆ ಅಂದರೆ ಶ್ರವಣ ಮಾಧ್ಯಮ ಮತ್ತು ಕೆಲವೊಂದಿಷ್ಟು ಆಟ ಆಡಿಸೋದ್ರ ಮೂಲಕ ಮಕ್ಕಳಿಗೆ ಒಂದು ಭಾಷಾ ಕಲಿಕೆಯಲ್ಲಿ ಅಭಿಪ್ರೇರಣೆಯನ್ನು ಉಂಟು ಮಾಡ್ಬೋದು ಅಂತ ಹೇಳಲಾಗಿದೆ. ಇದನ್ನು ನಾವು ಅರೌಸಿಂಗ್ ಟೆಕ್ನಿಕ್ ಅಂದರೆ ಕನ್ನಡದಲ್ಲಿ ಪ್ರಚೋದಿಸುವ ತಂತ್ರ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬರೋದು ಎಕ್ಸ್ಪೆಕ್ಟೆನ್ಸಿ ಟೆಕ್ನಿಕ್. ಎಕ್ಸ್ಪೆಕ್ಟೆನ್ಸಿ ಅಂದರೆ ನಿರೀಕ್ಷೆಯ ತಂತ್ರ ಅಂತ. ಯಾವುದರ ನಿರೀಕ್ಷೆ ಇರಬೇಕು, ಮಕ್ಕಳಿಗೆ ತಮ್ಮ ಗುರಿಯನ್ನು ಮುಟ್ಟುವಂತಹ ಒಂದು ನಿರೀಕ್ಷೆಯನ್ನು ಮಕ್ಕಳಲ್ಲಿ ಉಂಟು ಮಾಡಬೇಕು. ಇಲ್ಲೇನು ಕೊಟ್ಟಿದ್ದಾರೆ, ಗೋಲ್ಸ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಶುಡ್ ಬಿ ಮೇಡ್ ಕ್ಲಿಯರ್ ಟು ದ ಲರ್ನರ್ಸ್. ದಿಸ್ ವಿಲ್ ಕ್ರಿಯೇಟ್ ಎಕ್ಸ್ಪೆಕ್ಟೆನ್ಸಿ ಅಮಾಂಗ್ ದೆಮ್ ಟು ಅಚೀವ್ ದ ಗೋಲ್. ಅಂದರೆ ನಾವು ಒಂದು ಭಾಷೆಯಲ್ಲಿ ಇಂಥದ್ದನ್ನೇ ಕಲಿಬೇಕು ಅನ್ನುವಂಥ ಒಂದು ಗುರಿಯನ್ನು ಮಕ್ಕಳಿಗೆ ಹಾಕ್ಕೊಡ್ಬೇಕು. ಆ ಗುರಿಯನ್ನು ತಲುಪೋದ್ರ ಕಡೆಗೆ ಮಕ್ಕಳಿಗೆ ಪ್ರೇರಣೆಯನ್ನು ಉಂಟು ಮಾಡಬೇಕು. ಇಂತಹದ್ದನ್ನು ನಾವು ನಿರೀಕ್ಷೆಯ ತಂತ್ರ ಅಂತ ಹೇಳ್ತೀವಿ. ಅಂದರೆ ಕಲಿಕೆಯ ಕಡೆಗೆ ಒಂದು ನಿರೀಕ್ಷೆ ಇರಬೇಕು. ಗುರಿಯನ್ನು ಮುಟ್ಟೋ ಕಡೆಗೆ ಮಕ್ಕಳಲ್ಲಿ ನಿರೀಕ್ಷೆಯನ್ನು ಉಂಟು ಮಾಡಿ ಕಲಿಕೆಯನ್ನು ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟು ಇನ್ಸೆಂಟಿವ್ ಟೆಕ್ನಿಕ್ ಅಂದರೆ ಪ್ರೋತ್ಸಾಹ ತಂತ್ರ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಯಾವುದ್ರ ಮೂಲಕ ಪ್ರೋತ್ಸಾಹ ಮಾಡಬೇಕು, ಈಗ ಮಕ್ಕಳು ಭಾಷಾ ಕಲಿಕೆಯಲ್ಲಿ ತೊಡಗಿಕೊಂಡಾಗ ಯಾವುದ್ರ ಮೂಲಕ, ಇಲ್ಲಿ ನೋಡಿ, ಪ್ರೈಸ್
ಕಮೆಂಡೇಷನ್ ಆ್ಯಂಡ್ ಪನಿಷ್ಮೆಂಟ್ ಶುಡ್ ಬಿ ಅಡಾಪ್ಟೆಡ್ ಟು ಮೋಟಿವೇಟ್ ಲರ್ನರ್ಸ್. ಈಗ ಒಂದು ಭಾಷಾ ಕಲಿಕೆಯಲ್ಲಿ ತೊಡಕೊಂಡಿದ್ದಾನೆ ಅಂದರೆ ಅಲ್ಲಿ ಮಕ್ಕಳು ಹಲವಾರು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಈ ರೀತಿಯಾಗಿ ಪಾಲ್ಗೊಂಡಾಗ ಅವರು ಅದರಲ್ಲಿ ಬಹುಮಾನವನ್ನು ಗೆಲ್ತಾರೆ. ಅದರಲ್ಲಿ ನಾವು ಅವರಿಗೆ ಹೊಗಳಿಕೆ ಅಥವಾ ಪ್ರಶಸ್ತಿ ಇದೆಲ್ಲವನ್ನು ನೀಡೋದ್ರ ಮೂಲಕ ನಾವು ಅವರಿಗೆ ಒಂದು ಪ್ರೇರಣೆಯನ್ನು ನೀಡಬೇಕು. ಮತ್ತು ಒಂದು ವೇಳೆ ಮಕ್ಕಳು ಎಲ್ಲಾದರೂ ಒಂದು ಕಡೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದಾಗ ಅವರಿಗೆ ನಾವು ಅವಶ್ಯಕತೆಗೆ ಅನುಸಾರವಾಗಿ ಕೆಲವೊಂದಿಷ್ಟು ಶಿಕ್ಷೆಗಳನ್ನು ಕೂಡ ಕೊಡಬೇಕು. ಆದರೆ ಅದು ಆ ಶಿಕ್ಷೆ ಅಪಾಯಕಾರಿಯಾಗಿರಬಾರ್ದು. ಮಕ್ಕಳಿಗೆ ಕಲಿಕೆಗೆ ಪ್ರೋತ್ಸಾಹವನ್ನು ನೀಡುವಂತಹ ಶಿಕ್ಷೆಯಾಗಿರಬೇಕೆ ಹೊರತು ನಾವು ಮಕ್ಕಳಿಗೆ ತೊಂದರೆಯನ್ನು ಕೊಡಬೇಕು, ಅವರಲ್ಲಿ ನಿರಾಸಕ್ತಿಯನ್ನು ಉಂಟು ಮಾಡುವಂತಹ ಶಿಕ್ಷೆಯನ್ನು ಯಾವತ್ತೂ ಕೂಡ ಮಕ್ಕಳಿಗೆ ಕೊಡಬಾರ್ದು. ಓಕೆ, ಔಚಿತ್ಯವನ್ನು ಅರಿತು ನಾವು ಶಿಕ್ಷೆ ಮತ್ತು ಬಹುಮಾನವನ್ನು ಕೊಡಬೇಕು ಅನ್ನೋದನ್ನು ಮನೋವಿಜ್ಞಾನದಲ್ಲಿ ಓದಿದ್ದೀವಿ. ಸೊ ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಓಕೆ, ಸೊ ಇದು ನಾವು ಅನುಸರಿಸುವಂತಹ ತಂತ್ರಗಳು ಯಾವುದು? 3 ತಂತ್ರಗಳು. ಒಂದು ಪ್ರಚೋದಿಸುವ ತಂತ್ರ, ಅರೌಸಿಂಗ್ ಟೆಕ್ನಿಕ್. 2ನೇದು ನಿರೀಕ್ಷೆಯ ತಂತ್ರ ಅಂದರೆ ಎಕ್ಸ್ಪೆಕ್ಟೆನ್ಸಿ ಟೆಕ್ನಿಕ್. 3ನೇದು ಪ್ರೋತ್ಸಾಹ ತಂತ್ರ ಅಂದರೆ ಇನ್ಸೆಂಟಿವ್ ಟೆಕ್ನಿಕ್ ಅಂತ ಬರುತ್ತೆ. ಸೊ ಇವುಗಳ ಮೂಲಕ ಮಕ್ಕಳಿಗೆ ನಾವು ಅಭಿಪ್ರೇರಣೆಯನ್ನು ಉಂಟು ಮಾಡಬೇಕು ಅಂತ ಹೇಳಲಾಗುತ್ತೆ. ಸೊ ಇದು ಮೊದಲ ಪ್ರಿನ್ಸಿಪಲ್. ಓಕೆ, ಈಗ ನೆಕ್ಸ್ಟ್ 2ನೆಯ ಪ್ರಿನ್ಸಿಪಲ್ ಯಾವುದು ಅಂತ ನೋಡೋಣ. ಸೆಕೆಂಡ್ ಪ್ರಿನ್ಸಿಪಲ್ ಆಫ್ ಹ್ಯಾಬಿಟ್ ಫಾರ್ಮೇಷನ್. ಹ್ಯಾಬಿಟ್ ಫಾರ್ಮೇಷನ್ ಅಂದರೆ ಅಭ್ಯಾಸದ ಮೂಲಕ ಒಂದು ಕಲಿಕೆ ಬಲಗೊಳ್ಳಬೇಕು ಅಂತ ನಾವೇನು ಕನ್ನಡದಲ್ಲಿ ಓದ್ತೀವಲ್ಲ, ಸೊ ಅದನ್ನೇ ನಾವಿಲ್ಲಿ ಪ್ರಿನ್ಸಿಪಲ್ ಆಫ್ ಹ್ಯಾಬಿಟ್ ಫಾರ್ಮೇಷನ್ ಅಂದರೆ ಅಭ್ಯಾಸದ ಮೂಲಕ ಒಂದು ಭಾಷೆಯ ಕಲಿಕೆ ಆಗಬೇಕು ಅನ್ನೋವಂಥದ್ದು. ಇದನ್ನು ನಾವು ಕನ್ನಡದಲ್ಲಿ ಕೂಡ ನೋಡಿದ್ದೀವಿ. ಥಾಂಡೇಕ್ ಅವರು ಇದನ್ನು ನೀಡಿದ್ದಾರೆ ಅಂತ ಕೂಡ ಗೊತ್ತು. ಈಗ ಅದಕ್ಕೆ ಪೂರಕವಾಗಿ ಇಲ್ಲಿ ಒಬ್ಬ ಭಾಷಾ ತಜ್ಞರು ಒಂದು ಪೂರಕವಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಪಾಲ್ಮರ್, ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್ ಎಸೆನ್ಷಿಯಲಿ ಹ್ಯಾಬಿಟ್ ಫಾರ್ಮಿಂಗ್ ಪ್ರೊಸೆಸ್, ಎ ಪ್ರೊಸೆಸ್ ಡ್ಯೂರಿಂಗ್ ವಿಚ್ ವಿ ಅಕ್ವೈರ್ ನ್ಯೂ ಹ್ಯಾಬಿಟ್ಸ್. ಅಂದರೆ ಭಾಷೆಯ ಕಲಿಕೆ ಅನ್ನೋದು ಒಂದು ಅಭ್ಯಾಸದ ಮೂಲಕ ನಡೆಯುವಂಥ ಒಂದು ಪ್ರಕ್ರಿಯೆ. ಆ ಮೂಲಕ ಒಂದು ಮಗು ಭಾಷೆಯನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ, ಅದನ್ನು ಈಸಿಯಾಗಿ ಅರ್ಜನೆ ಮಾಡ್ಕೊಳ್ಳುತ್ತೆ ಅಂತ. ಓಕೆ, ಈ ಒಂದು ಸ್ಟೇಟ್ಮೆಂಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇದನ್ನು ನಮಗೆ ಆ್ಯಸ್ ಇಟ್ ಈಸ್ ಕೊಡ್ತಾರೆ. ಓಕೆ, ಇದನ್ನು ಕೊಟ್ಟು ಈ ಒಂದು ಹೇಳಿಕೆಯನ್ನು ಹೇಳಿದವರು ಯಾರು ಅಂದರೆ ನಮ್ಮ ಉತ್ತರ ಪಾಲ್ಮರ್ ಅಥವಾ H.E. ಪಾಲ್ಮರ್. H.E. ಪಾಲ್ಮರ್ ಹೆಸರನ್ನು ಇನ್ನೆಲ್ಲಿ ಕೇಳಿದ್ದೀರಾ ನೀವು? ಸಿಚುಯೇಷನಲ್ ಅಪ್ರೋಚ್. ನಾನು ಅದನ್ನ ಕ್ಲಾಸ್ ಮಾಡುವಾಗ ನಿಮ್ಗೆ ಹೇಳಿದ್ದೆ ಈ ಹೆಸರುಗಳನ್ನು ನೆನ್ಪಿಟ್ಕೊಳ್ಬೇಕು ಅಂತ. ಸಿಚುಯೇಷನಲ್ ಅಪ್ರೋಚ್ ಈಸ್ ಗಿವನ್ ಬೈ H.E. ಪಾಲ್ಮರ್ ಆ್ಯಂಡ್ A.S. ಹಾರ್ನ್ಬೈ ಅಂತ ಅಲ್ವಾ. ಸೊ ಇದನ್ನು ಕೂಡ ನಮಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ರಿವಿಷನ್ ಮಾಡುವಾಗ ನಾವು ಅದನ್ನು ಎಲ್ಲೋ ಒಂದು ಹೆಸರು ಬಂತು ಅಂದರೆ ಅವ್ರ ಬಗ್ಗೆ ಇನ್ನೊಂದು ಏನಾದರೂ ಓದಿರ್ತೀವಲ್ಲ ಅದನ್ನು ನೆನಪಿಸ್ಕೊಂಡಾಗ ನಾವು ಅದು ಮರೆಯೋದಕ್ಕೆ ಸಾಧ್ಯ ಆಗಲ್ಲ, ಈಸಿಯಾಗಿ ನೆನಪಿರುತ್ತೆ. ಓಕೆ, ಈಗ ಸೆಕೆಂಡ್ ಪಾಯಿಂಟ್, ಆ್ಯಸ್ ವಿ ಮಾಸ್ಟರ್ ಅದರ್ ಸ್ಕಿಲ್ಸ್ ಆಫ್ಟರ್ ರೆಗ್ಯುಲರ್ ಪ್ರಾಕ್ಟೀಸ್, ದಸ್ ಲ್ಯಾಂಗ್ವೇಜ್ ಕ್ಯಾನ್ ಆಲ್ಸೋ ಬಿ ಮಾಸ್ಟರ್ಡ್ ಆಫ್ಟರ್ ರೆಗ್ಯುಲರ್ ಪ್ರಾಕ್ಟೀಸ್. ಅಂದರೆ ಈಗ ನಾವು ಭಾಷೆಯಲ್ಲಿ ಕೌಶಲ್ಯಗಳನ್ನು ಕಲಿತಾ ನಮಗೆ ಒಂದು ಭಾಷೆಯಲ್ಲಿ ಪ್ರಬುದ್ಧತೆ ಬರುತ್ತಲ್ವ. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಭಾಷೆಯ ಕಲಿಕೆಯಲ್ಲಿ ನಾವು ಲ್ಯಾಂಗ್ವೇಜ್ ಸ್ಕಿಲ್ಸ್ನ ಅಭ್ಯಾಸದ ಮೂಲಕ ಕಲಿತಾ ಅದನ್ನು ನಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ತಾ ಬಂದರೆ ಒಂದು ಭಾಷೆಯ ಮೇಲೆ ಒಂದು ಮಾಸ್ಟರಿ ಅಂದರೆ ಒಂದು ಪ್ರಬುದ್ಧತೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಕ್ಕೆ ನಮಗೆ ಪೂರಕವಾಗೋದು ಯಾವುದು? ಅಭ್ಯಾಸ ಅಂತ. ಓಕೆ, ನೆಕ್ಸ್ಟ್ 3ನೇ ಪಾಯಿಂಟು, ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಹ್ಯಾಬಿಟ್ಸ್ ಆಫ್ ಸ್ಪೀಚ್, ಲಿಸ್ನಿಂಗ್, ರೀಡಿಂಗ್, ರೈಟಿಂಗ್, ಕರೆಕ್ಟ್ ಸ್ಪೆಲ್ಲಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ರೀಡಿಂಗ್ ಅದರ್ ಬುಕ್ಸ್ ಶುಡ್ ಬಿ ಫಾರ್ಮ್ಡ್. ಈಗ ನಾವು ಅಭ್ಯಾಸ ಮಾಡಿಸ್ಬೇಕು ಅಂತ ಹೇಳ್ತಿದ್ವಿ. ಏನನ್ನು ಅಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೆ? ಇಲ್ಲಿ ನೋಡಿ, ಸ್ಪೀಚ್ ಮಾತಾಡೋದನ್ನು ಅಭ್ಯಾಸ ಮಾಡಿಸ್ಬೇಕು. ಜೊತೆಗೆ ಲಿಸ್ನಿಂಗ್, ರೀಡಿಂಗ್, ರೈಟಿಂಗ್, ಕರೆಕ್ಟ್ ಸ್ಪೆಲ್ಲಿಂಗ್ ಅಂದರೆ ಸ್ಪೆಲ್ಲಿಂಗ್ಗಳನ್ನು ಪ್ರಾಕ್ಟೀಸ್ ಮಾಡಿಸೋದು, ಪ್ರೊನೌನ್ಸಿಯೇಷನ್ ಉಚ್ಚಾರಣೆಯನ್ನು ಪ್ರಾಕ್ಟೀಸ್ ಮಾಡಿಸೋದು. ಜೊತೆಗೆ ಇವಿಷ್ಟೇ ಅಲ್ಲ, ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸ್, ಇಲ್ಲಿ ನೋಡಿ ರೀಡಿಂಗ್ ಅದರ್ ಬುಕ್ಸ್, ಬೇರೆ ಬೇರೆ ಪುಸ್ತಕಗಳನ್ನು ಓದುವಂತಹ ಒಂದು ಹ್ಯಾಬಿಟ್ ಫಾರ್ಮೇಷನನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂತ ಈ ಒಂದು ಪ್ರಿನ್ಸಿಪಲಲ್ಲಿ ಹೇಳಲಾಗುತ್ತೆ. ಓಕೆ, ಸೊ ಇದು ಪ್ರಿನ್ಸಿಪಲ್ ಆಫ್ ಹ್ಯಾಬಿಟ್ ಫಾರ್ಮೇಷನಲ್ಲಿ ಬರುವಂತಹ ಅಂಶ. ಈಗ ಮುಂದಿನ ಒಂದು ಪ್ರಿನ್ಸಿಪಲನ್ನು ನೋಡೋಣ. ಥರ್ಡ್ ಪ್ರಿನ್ಸಿಪಲ್ಸ್ ಆಫ್ ಇಮಿಟೇಷನ್ ಅಂದರೆ ಅನುಕರಣೆಯ ತತ್ವ ಅಂತ ಹೇಳ್ತೀವಲ್ಲ. ಸೊ ಅದನ್ನೇ ಇಂಗ್ಲೀಷಲ್ಲಿ ಪ್ರಿನ್ಸಿಪಲ್ ಆಫ್ ಇಮಿಟೇಷನ್ ಅಂತ ಹೇಳ್ತೀವಿ. ಇಲ್ಲಿ ಮಗು ಯಾವುದೇ ರೀತಿ ಕಲಿಯುತ್ತೆ? ಅನುಕರಣೆಯ ಮೂಲಕ ಕಲಿಯುತ್ತೆ, ಇಮಿಟೇಷನ್ ಮಾಡೋದ್ರ ಮೂಲಕ ಕಲಿಯುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಎ ಚೈಲ್ಡ್ ಲರ್ನ್ಸ್ ಕ್ವಿಕ್ಕರ್ ಬೈ ಇಮಿಟೇಷನ್. ಮಗು ಬಹಳ ಬೇಗ ಕಲಿಯೋದು ಯಾವುದರಿಂದ? ಅನುಕರಣೆಯಿಂದ ಅಲ್ವಾ. ನೆಕ್ಸ್ಟ್ ಪಾಯಿಂಟ್, he or she learns his or her mother tongue by imitation from his or her parents, relatives and teachers. ಅಂದರೆ ಒಂದು ಮಗು ಒಂದು ಭಾಷೆಯ ಕಲಿಕೆಯ ಆರಂಭದಲ್ಲಿ ಇಮಿಟೇಷನ್ ಮಾಡುತ್ತೆ. ಯಾರನ್ನು ಇಮಿಟೇಷನ್ ಮಾಡುತ್ತೆ? ತನ್ನ ಮದರನ್ನು, ತಾಯಿಯನ್ನು, ನೆಕ್ಸ್ಟ್ ತನ್ನ ರಿಲೇಟಿವ್ಸ್ನ, ಅನಂತರ ತನ್ನ ಟೀಚರ್ಸ್ಗಳನ್ನ ಇಮಿಟೇಷನ್ ಮಾಡ್ತಾ ಒಂದು ಭಾಷೆಯನ್ನು ಕಲಿಯುತ್ತೆ ಅಂತ. ನೆಕ್ಸ್ಟು
ಟೇಪ್ ರಿಕಾರ್ಡರ್, ರೇಡಿಯೋ ಆ್ಯಂಡ್ ಗ್ರಾಮಾಫೋನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿಸ್ ಪರ್ಪಸ್. ಈಗ ನಾವು ಒಂದು ಮಗು ಶಾಲೆಗೆ ಬಂದಮೇಲೆ ಅನುಕರಣೆ ಮಾಡಲಿಕ್ಕೆ ನಾವು ಕೆಲವೊಂದಿಷ್ಟು ಬೋಧನೋಪಕರಣಗಳನ್ನು ಬಳಸ್ಬೋದು. ಫಾರ್ ಎಕ್ಸಾಂಪಲ್ ಈಗ ಟೇಪ್ ರಿಕಾರ್ಡ್ರನ್ನ ಯೂಸ್ ಮಾಡ್ಬೋದು, ರೇಡಿಯೋ ಅಥವಾ ಗ್ರಾಮಾಫೋನ್ ಇವುಗಳನ್ನು ಯೂಸ್ ಮಾಡೋದ್ರ ಮೂಲಕ ನಾವು ಮಕ್ಕಳಿಗೆ ಈ ಅನುಕರಣೆಯನ್ನು ಯಾವ ರೀತಿ ಮಾಡೋದು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೋದು. ಓಕೆನಾ. ಸೊ ಇದಿಷ್ಟು ಥರ್ಡ್ ಪ್ರಿನ್ಸಿಪಲಲ್ಲಿ ಬರುವಂತಹ ಅಂಶಗಳು. ಈಗ ಫೋರ್ತ್ ಪ್ರಿನ್ಸಿಪಲನ್ನು ನೋಡೋಣ. ನಾಲ್ಕನೇ ಪ್ರಿನ್ಸಿಪಲ್ ಏನಿದೆ, ಪ್ರಿನ್ಸಿಪಲ್ ಆಫ್ ಓರಲ್ ಅಪ್ರೋಚ್, ಅಂದರೆ ಮೌಖಿಕ ವಿಧಾನದ ಮೂಲಕ ಕಲಿಸುವಂತಹ ಒಂದು ತತ್ವ ಅಂತ ನಾವಿಲ್ಲಿ ನೋಡ್ತೀವಿ. ಇಲ್ಲೇನು ಕೊಟ್ಟಿದ್ದಾರೆ, ಮೊದಲನೇ ಪಾಯಿಂಟ್, ಸ್ಪೀಚ್ ಮೋಟಿವೇಟ್ಸ್ ದ ಲರ್ನರ್ಸ್ ಟು ಲರ್ನ್, ಅಂದರೆ ಈ ಮಾತು ಅನ್ನೋದು ಮಗುವಿಗೆ ಒಂದು ಭಾಷೆಯನ್ನು ಕಲೀಲಿಕ್ಕೆ ಇರುವಂತಹ ಒಂದು ಪ್ರೇರಕ, ಮೋಟಿವೇಟ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟು ಸೆಕೆಂಡ್ ಪಾಯಿಂಟ್, ಇಂಟ್ರೊಡಕ್ಷನ್ ಆಫ್ ಲೆಸನ್ಸ್ ಶುಡ್ ಬಿಗಿನ್ ವಿತ್ ಸ್ಪೀಚ್ ಲೆಸನ್ಸ್ ಬಿಕಾಸ್ ಸ್ಪೀಚ್ ಈಸ್ ವೈಟಲ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್. ಇಲ್ಲಿ ವೈಟಲ್ ಪದದ ಅರ್ಥವನ್ನು ತಿಳ್ಕೊಳ್ಳಿ. ವೈಟಲ್ ಅಂದರೆ ಮಹತ್ವವಾದಂಥ ಅಂತ ಹೇಳಲಿಕ್ಕೆ ನಾವು ವೈಟಲ್ ಅಂತ ಹೇಳ್ತೀವಿ. ಓಕೆ, ವೈಟಲ್ ಅಂದರೆ ಮಹತ್ವ. ಈಗ ಇಲ್ಲಿ ಇಂಟ್ರೊಡಕ್ಷನ್ ಆಫ್ ಲೆಸನ್ಸ್ ಅಂದರೆ ಈಗ ನಾವು ಒಂದು ಪಾಠವನ್ನು ಆರಂಭ ಮಾಡೋಕ್ಕೂ ಮೊದಲೇ ನಾವು ಓದ್ರಿ ಬರೀರಿ ಅಂದರೆ ಸಾಧ್ಯ ಇಲ್ಲ. ಒಂದು ಇಂಟ್ರಡಕ್ಷನನ್ನು ಕೊಡೋದು ಒಂದು ಮಾತಿನ ಮೂಲಕವೇ ಆರಂಭ ಆಗುತ್ತೆ ಅಲ್ವಾ. ಅಂದರೆ ಪ್ರತಿಯೊಂದು ಪಾಠ ಕೂಡ ಆರಂಭವಾಗೋದು ಮಾತಿನ ಮೂಲಕ. ಇದು ಕಲಿಕೆಯ ತತ್ವದಲ್ಲಿ ಕೂಡ ಬರುವಂತಹ ಅಂಶ. ಮತ್ತು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಿದೆ, ಸ್ಪೀಚ್ ಮಸ್ಟ್ ಪ್ರಿಸೀಡ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಇಲ್ಲಿ ಪ್ರಿಸೀಡ್ ಪದದ ಅರ್ಥವನ್ನು ನೀವು ತಿಳ್ಕೊಳ್ಬೇಕು. ಪ್ರಿಸೀಡ್ ಅಂದರೆ ಪೂರ್ವಭಾವಿ. ಓಕೆ, ಯಾವುದು ಪೂರ್ವಭಾವಿಯಾಗಿರಬೇಕು? ಇಲ್ಲಿ ನೋಡಿ, ರೀಡಿಂಗ್ ಆ್ಯಂಡ್ ರೈಟಿಂಗ್. ರೀಡಿಂಗ್ ಮತ್ತು ರೈಟಿಂಗಿಂತನೂ ಪೂರ್ವಭಾವಿಯಾಗಿ ನಾವು ಸ್ಪೀಚನ್ನು ಕಲಿಸ್ಬೇಕು. ಇಟ್ ಮಸ್ಟ್ ಅಂತ ಕೊಟ್ಟಿದ್ದಾರೆ, ಅಂದರೆ ಸ್ಪೀಚನ್ನು ಮೊದಲು ಕಲಿಸಲೇಬೇಕು ಅನ್ನುವಂಥದ್ದು. ಈಗ ನಾವು ಅನುಕ್ರಮವಾಗಿ ಭಾಷಾ ಕೌಶಲ್ಯಗಳನ್ನು ಕಲಿಸುವಾಗಲೂ ಕೂಡ ಎರಡನೇ ಕೌಶಲ ಏನು ಬರುತ್ತೆ? ಮಾತುಗಾರಿಕೆ ಬರುತ್ತೆ, ಸ್ಪೀಕಿಂಗ್ ಬರುತ್ತೆ. ಹೌದಾ? ಇದು ವೈಜ್ಞಾನಿಕ ನಿಯಮ ಕೂಡ ಹೌದು, ತತ್ವ ಕೂಡ ಹೌದು. ಈಗ ನಾವು ಕನ್ನಡದಲ್ಲಿ ಕೂಡ ಇದನ್ನೇ ಹೇಳ್ತೀವಿ, ಭಾಷೆ ಅನ್ನೋದು ಮೊದಲು ಮೌಖಿಕ ಕ್ರಿಯೆ, ಅನಂತರ ಲಿಖಿತ ಕ್ರಿಯೆ ಅಂತ ಅಲ್ವಾ. ಅದನ್ನು ನಾವು ಕನ್ನಡ ಇಂಗ್ಲೀಷನ್ನು ಒಂದಿಷ್ಟು ಟ್ಯಾಲಿ ಮಾಡ್ಕೊಳ್ತಾ ಹೋದರೆ ಇಂಗ್ಲೀಷ್ ಪೆಡಾಗಜಿ ತುಂಬಾ ಸುಲಭ ಅಲ್ವಾ. ಸೊ ಇದು ನಮಗೆ ನಾಲ್ಕನೆಯ ಪ್ರಿನ್ಸಿಪಲ್ ಆಫ್ ಓರಲ್ ಅಪ್ರೋಚಲ್ಲಿ ಈ ಎಲ್ಲ ಅಂಶಗಳು ಅಡಕವಾಗಿದೆ. ಈಗ ಐದನೇ ಪ್ರಿನ್ಸಿಪಲನ್ನು ನೋಡೋಣ. ಐದನೇ ಪ್ರಿನ್ಸಿಪಲ್ ಆಫ್ ಪ್ರಾಕ್ಟೀಸ್ ಆ್ಯಂಡ್ ಡ್ರಿಲ್, ಅಂದರೆ ಪ್ರಾಕ್ಟೀಸ್ ಮತ್ತು ಡ್ರಿಲ್ ಮೂಲಕ, ಅಂದರೆ ಪುನರಾವರ್ತನೆ ಮಾಡಿಸೋದ್ರ ಮೂಲಕ ಮಕ್ಕಳಿಗೆ ಭಾಷೆಯನ್ನು ಕಲಿಸ್ಬೇಕು ಅಂತ ಕೊಡಲಾಗಿದೆ. ಇಲ್ಲಿ ನೋಡಿ, ಆ್ಯಸ್ ಮೆನ್ಷನ್ಡ್ ಅಬೌವ್ ಲ್ಯಾಂಗ್ವೇಜ್ ಈಸ್ ಎ ಹ್ಯಾಬಿಟ್ ಫಾರ್ಮಿಂಗ್ ಪ್ರೊಸೆಸ್ ಆ್ಯಂಡ್ ಹ್ಯಾಬಿಟ್ ಕಮ್ಸ್ ಫ್ರಮ್ ಪ್ರಾಕ್ಟೀಸ್. ಅಂದರೆ ಈಗ ನಾವು ಭಾಷೆ ಅನ್ನೋದು ಅಭ್ಯಾಸದ ಮೂಲಕ ಕಲಿಸ್ಬೇಕು ಅನ್ನುವಂತಹ ಒಂದು ತತ್ವವನ್ನು ನೋಡಿದ್ವಿ. ಆ ಅಭ್ಯಾಸ ಯಾವುದ್ರ ಮೂಲಕ ಸಾಗಬೇಕು? ಪ್ರಾಕ್ಟೀಸ್ ಮಾಡಿಸೋದ್ರ ಮೂಲಕ, ಪುನರಾವರ್ತನೆ ಮಾಡಿಸೋದ್ರ ಮೂಲಕ ಸಾಗಬೇಕು ಅಂತ ಹೇಳಲಾಗುತ್ತೆ. ನೆಕ್ಸ್ಟ್, ಸಫಿಷಿಯೆಂಟ್ ಪ್ರಾಕ್ಟೀಸ್ ಆ್ಯಂಡ್ ಡ್ರಿಲ್ ಶುಡ್ ಬಿ ಪ್ರೊವೈಡೆಡ್ ಟು ದ ಲರ್ನರ್ಸ್, ಅಂದರೆ ಸಾಕಷ್ಟು ಸಫಿಷಿಯೆಂಟಾಗಿ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಹೇಳಲಾಗುತ್ತೆ. ನೆಕ್ಸ್ಟ್, ರಿಪಿಟೇಷನ್ ಆಫ್ ಥಿಂಗ್ಸ್ ಎಟ್ ಪ್ರಾಪರ್ ಇಂಟರ್ವಲ್ಸ್ ಶುಡ್ ಬಿ ಡನ್, ಅಂದರೆ ಪುನರಾವರ್ತನೆ ಯಾವ ರೀತಿ ಸಾಗಬೇಕು ಅಂದರೆ ಯಾಂತ್ರಿಕವಾಗಿ ಸಾಗಬಾರ್ದು. ಎಲ್ಲಿ ಪುನರಾವರ್ತನೆ ಮಾಡಿಸ್ಬೇಕಲ್ಲ ಅದನ್ನು ಪುನರಾವರ್ತನೆ ಮಾಡಿಸ್ಬೇಕು, ಎಲ್ಲಿ ಅರ್ಥ ಮಾಡಿಸ್ಬೇಕು ಅದನ್ನು ಅರ್ಥ ಮಾಡಿಸೋದ್ರ ಮೂಲಕ ಕಲಿಸ್ಬೇಕು. ಪುನರಾವರ್ತನೆ ಇದ್ದರೂ ಕೂಡ ಅದರ ಮಧ್ಯದಲ್ಲಿ ನಮಗೆ ಗ್ಯಾಪ್ ಇರಬೇಕು, ಇಂಟರ್ವಲ್ಸ್ ಇರಬೇಕು. ಸೂಕ್ತವಾಗಿ ಪುನರಾವರ್ತನೆ ಮಾಡಿಸೋದ್ರ ಮೂಲಕ ಕಲಿಸ್ಬೇಕು ಅನ್ನೋದು ಈ ಒಂದು ತತ್ವದಲ್ಲಿ ಬರುವಂತಹ ಅಂಶ. ಓಕೆ, ಸೊ ನೆಕ್ಸ್ಟ್ ಆರನೇ ಪ್ರಿನ್ಸಿಪಲನ್ನು ನೋಡೋಣ. ಸಿಕ್ಸ್ತ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಆರ್ಡರ್ ಆಫ್ ಲರ್ನಿಂಗ್ ಅಂತ ಇದೆ. ಅಂದರೆ ಸ್ವಾಭಾವಿಕ ಅನುಕ್ರಮಣಿಕೆಯ ಒಂದು ರೀತಿಯಲ್ಲಿ ಕಲಿಕೆ ಸಾಗಬೇಕು ಅನ್ನೋವಂಥದ್ದು. ಇಲ್ಲಿ ನೋಡಿ, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಆರ್ 4 ಬೇಸಿಕ್ ಸ್ಕಿಲ್ಸ್ ಆಫ್ ಎ ಲ್ಯಾಂಗ್ವೇಜ್. ದೀಸ್ ಸ್ಕಿಲ್ಸ್ ಶುಡ್ ಬಿ taught in their natural order. For example, LSRW, because a child first listens to the sounds of a language, then speaks and then starts reading and writing. ಅಂದರೆ ಒಂದು ಮಗು ಪ್ರಾರಂಭದಲ್ಲಿ ಏನು ಮಾಡುತ್ತೆ? ಒಂದು ಭಾಷೆಯನ್ನು ಏನು ಮಾಡುತ್ತೆ? ಕೇಳಿಸ್ಕೊಳ್ಳುತ್ತೆ. ಓಕೆ, ಲಿಸನ್ ದ ಸೌಂಡ್ಸ್ ಅಲ್ವಾ. ಸೊ ಹಾಗಾಗಿ ನಾವು ಮೊದಲು ಏನು ಮಾಡಬೇಕು? ಲಿಸ್ನಿಂಗನ್ನು ಕಲಿಸ್ಬೇಕು. ಅನಂತರ ಅದು ಮಾತನಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಅನಂತರ ನಾವು ಸ್ಪೀಕಿಂಗನ್ನು ಕಲಿಸ್ಬೇಕು. ಅದಾದಮೇಲೆ ನಾವೇನು ಮಾಡಬೇಕು? ಮಕ್ಕಳಿಗೆ ರೀಡಿಂಗ್ ಮತ್ತು ರೈಟಿಂಗ್. ಇದು ಒಂದು ಸ್ವಾಭಾವಿಕವಾದಂಥ ಒಂದು ಅನುಕ್ರಮಣಿಕೆಯ ರೀತಿಯಲ್ಲಿ ಸಾಗಬೇಕು ಅನ್ನೋದು ಈ ಒಂದು ತತ್ವದಲ್ಲಿ ಹೇಳಲಾಗುತ್ತೆ. ಓಕೆ, ನಾವು ಈಸಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ಯಾವಾಗ ನಾವು ಕನ್ನಡಕ್ಕೆ ಅದನ್ನು ಅನುವಾದ ಮಾಡಿಕೊಂಡಾಗ. ನಮ್ಮ ಮೈಂಡಲ್ಲಿ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾ ಇರಬೇಕು ಕನ್ನಡದಲ್ಲಿ. ಸೊ ಹೀಗಂದರೆ ಹೀಗೆ, ಇದು ಈ ಒಂದು ತತ್ವದಲ್ಲಿ ಅಡಕವಾಗಿದೆ ಅಂತ ನಾವು ಓದ್ತಾ ಹೋಗಬೇಕಾಗತ್ತೆ. ಓಕೆನಾ. ಈಗ ನೆಕ್ಸ್ಟ್ ಪ್ರಿನ್ಸಿಪಲ್ ನೋಡೋಣ. 7th ಒನ್, ಪ್ರಿನ್ಸಿಪಲ್ ಆಫ್ ಸಿಚುಯೇಷನಲ್ ಅಪ್ರೋಚ್. ಸಿಚುಯೇಷನಲ್ ಅಪ್ರೋಚ್ ಅಂದರೆ ಈಗ ಒಂದು ಸ್ವಾಭಾವಿಕವಾದಂತಹ
ಒಂದು ಅರ್ಥಪೂರ್ಣವಾದಂಥ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಿಕೊಟ್ಟಾಗ ಮಗು ತಂತಾನೇ ಒಂದು ಭಾಷೆಯನ್ನು ಕಲಿಯುತ್ತೆ. ಓಕೆನಾ? ಸೊ ಹಾಗಾಗಿ ಒಂದು ಅರ್ಥಪೂರ್ಣವಾದಂಥ ಒಂದು ವಾತಾವರಣವನ್ನು ಕಲ್ಪಿಸುವಂಥ ಒಂದು ತತ್ವವನ್ನು ನಾವು ಪಾಲಿಸಬೇಕು. ಇಲ್ಲಿ ನೋಡಿ, ಮೊದಲನೇ ಪಾಯಿಂಟ್ ಏನಿದೆ, ಎ ಚೈಲ್ಡ್ ಲರ್ನ್ಸ್ ಎ ಲ್ಯಾಂಗ್ವೇಜ್ ವೆರಿ ವೆಲ್ ವೆನ್ ಇಟ್ ಈಸ್ ಟಾಟ್ ಇನ್ ಎ ಮೀನಿಂಗ್ಫುಲ್ ಸಿಚುಯೇಷನ್. ನಾವು ಯಾವುದೇ ಒಂದು ವಿಷಯವನ್ನು ಕಲಿಸ್ಬೇಕಾದ್ರೆ ಅಲ್ಲಿ ಅರ್ಥಪೂರ್ಣವಾದಂಥ ಒಂದು ವಾತಾವರಣ ಇರಬೇಕಾಗತ್ತೆ. ಅಂತಹ ಸನ್ನಿವೇಶದಲ್ಲಿ ನಾವು ಒಂದು ಲ್ಯಾಂಗ್ವೇಜನ್ನು ಮಕ್ಕಳಿಗೆ ಹೇಳ್ಕೊಟ್ಟಾಗ ಅದು ಈಸಿಯಾಗಿ ಮಕ್ಕಳು ಕಲಿತಾರೆ. ಸೆಕೆಂಡ್ ಪಾಯಿಂಟ್, ಎ ಸಿಚುಯೇಷನ್ ಕ್ಯಾನ್ ಬಿ ಕ್ರಿಯೇಟೆಡ್ ವಿತ್ ದ ಹೆಲ್ಪ್ ಆಫ್ ಆಬ್ಜೆಕ್ಟ್, ಪಿಕ್ಚರ್ಸ್, ಜೆಸ್ಚರ್ ಆ್ಯಂಡ್ ಆ್ಯಕ್ಷನ್ಸ್. ಅಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ನಮಗೆ ಯಾವೆಲ್ಲ ವಸ್ತುಗಳು ಬೇಕು, ಇಲ್ಲಿ ನೋಡಿ ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಬೇಕು. ಈಗ ನಾವು ಯಾವುದಾದ್ರೂ ಒಂದು ವಿಷಯವನ್ನು ಕಲಿಸ್ತಿದ್ದೀವಿ ಅಂದರೆ ಅದಕ್ಕೆ ಪೂರಕವಾದಂತಹ ಒಂದು ವಸ್ತುಗಳು ಬೇಕು, ಚಿತ್ರಗಳು ಬೇಕು, ಜೆಸ್ಚರ್ ಅಂದರೆ ಸನ್ನೆಗಳು ಅಂತ ಹೇಳ್ತೀವಿ, ಅದು ಬೇಕಾಗುತ್ತೆ. ನೆಕ್ಸ್ಟ್ ಆ್ಯಕ್ಷನ್ಸ್, ಮತ್ತು ಅದನ್ನು ನಾವು ಕ್ರಿಯೆಯ ಮೂಲಕ ಮಕ್ಕಳಿಗೆ ಹೇಳ್ಕೊಟ್ಟಾಗ ಒಂದು ನೈಜವಾದಂತಹ ಒಂದು ಅರ್ಥಪೂರ್ಣವಾದಂತಹ ವಾತಾವರಣದಲ್ಲಿ ಮಕ್ಕಳು ಕಲಿತಾರೆ. ಈ ಒಂದು ತತ್ವವನ್ನು ನಾವು ಪಾಲಿಸಬೇಕು ಅಂತ ಹೇಳಲಾಗುತ್ತೆ. ಓಕೆನಾ? ಸೊ ನೆಕ್ಸ್ಟು 8ನೇ ತತ್ವವನ್ನು ನೋಡೋಣ. 8th ಪ್ರಿನ್ಸಿಪಲ್ ಆಫ್ ಯೂಸಿಂಗ್ ಮದರ್ ಟಂಗ್, ಅಂದರೆ ಒಂದು ಮಾತೃಭಾಷೆಯನ್ನು ಕಲಿಸುವಂತಹ ಒಂದು ತತ್ವ. ಈಗ ಹೊಸ ಭಾಷೆಯನ್ನು ನಾವು ಕಲಿಸುವಾಗ ಮಾತೃಭಾಷೆಯನ್ನು ಬಳಸಬೇಕು ಅಂತ ಈ ಒಂದು ತತ್ವದಲ್ಲಿ ಹೇಳಲಾಗುತ್ತೆ. ಇದಕ್ಕೆ ಪೂರಕವಾಗಿ, ಅಂದರೆ ಮಾತೃಭಾಷೆಯನ್ನು ಬಳಸಬೇಕು ಅಂತ ಹೇಳೋದಕ್ಕೆ ಪೂರಕವಾಗಿ ಒಬ್ಬ ಭಾಷಾ ತಜ್ಞರು ಒಂದು ತಮ್ಮ ಸ್ಟೇಟ್ಮೆಂಟನ್ನು ನೀಡಿದ್ದಾರೆ. ಅಕಾರ್ಡಿಂಗ್ ಟು ಪಿ ಗುರ್ರೆ, ದ ಟೀಚಿಂಗ್ ಆಫ್ ಮದರ್ ಟಂಗ್ ಆ್ಯಂಡ್ ಟೀಚಿಂಗ್ ಆಫ್ ಎ ಫಾರಿನ್ ಲ್ಯಾಂಗ್ವೇಜ್ ಕ್ಯಾನ್ ಸಪೋರ್ಟ್ ಆ್ಯಂಡ್ ಅಸಿಸ್ಟ್ ಈಚ್ ಅದರ್. ಅಂದರೆ ನಾವು ಒಂದು ಹೊಸ ಭಾಷೆಯನ್ನು, ಫಾರಿನ್ ಭಾಷೆಯನ್ನು ಕಲಿಸುವಾಗ ಮಾತೃಭಾಷೆಯನ್ನು ಬಳಸಬೇಕು. ಹಾಗೆ ಬಳಸೋದ್ರಿಂದ ಇದು ಒಂದು ಹೊಸ ಭಾಷೆಯನ್ನು ಕಲಿಸಲಿಕ್ಕೆ ಸಪೋರ್ಟಿವ್ ಆಗಿರುತ್ತೆ, ಜೊತೆಗೆ ಅಸಿಸ್ಟ್ ಮಾಡುತ್ತೆ. ಅಂದರೆ ಯಾವ ಒಂದು ರೀತಿಯಲ್ಲಿ ಕಲಿಸ್ಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡುತ್ತೆ. ಹಾಗಾಗಿ ನಾವು ಮಾತೃಭಾಷೆಯನ್ನು ಬಳಸಬೇಕು ಅಂತ ಪಿ ಗುರ್ರೆ ಅವರು ತಮ್ಮ ಒಂದು ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಸ್ಟೇಟ್ಮೆಂಟನ್ನು ನೀವು ನೆನ್ಪಿಟ್ಕೊಳ್ಳಿ, ನಮಗಿದನ್ನು ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್, ಲರ್ನರ್ಸ್ ಬಿಕಮ್ಸ್ ರಿಲಕ್ಟೆಂಟ್ ಆ್ಯಂಡ್ ಅನ್ಮೋಟಿವೇಟೆಡ್ ವೆನ್ ಮದರ್ ಟಂಗ್ ಈಸ್ ನಾಟ್ ಯೂಸ್ಡ್ ಇನ್ ದ ಕ್ಲಾಸ್. ಅಂದರೆ ನೀವು ಮಗುವಿಗೆ ಹೊಸ ಭಾಷೆಯನ್ನು ಕಲಿಸುವಾಗ ಮಾತೃಭಾಷೆಯನ್ನು ಬಳಸದೇ ಇದ್ದರೆ, ಅಂದರೆ ಮದರ್ ಟಂಗನ್ನು ನೀವು ಯೂಸ್ ಮಾಡದೇ ಇದ್ದರೆ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ ಅವರು ಒಂದು ಭಾಷೆಯ ಕಲಿಕೆಯಲ್ಲಿ ಹಿಂಜರಿಕೆಯನ್ನು ಉಂಟು ಮಾಡ್ಕೊಳ್ತಾರೆ. ರಿಲಕ್ಟೆಂಟ್ ಅಂದರೆ ಹಿಂಜರಿಕೆ, ಓಕೆ. ಮತ್ತು ಅನ್ಮೋಟಿವೇಟೆಡ್ ಅಂದರೆ ಪ್ರಚೋದನೆ ಇಲ್ದಂಗೆ ಆಗುತ್ತೆ ಅವರಿಗೆ ಅಂತ. ಈಗ ಒಂದು ಹೊಸ ಭಾಷೆಯನ್ನು ಕಲಿಬೇಕು ಅಂದರೆ ಮಕ್ಕಳು ಒಂದು ಆಸಕ್ತಿಯಿಂದ ಕಲಿಬೇಕು, ಮತ್ತು ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಕಲಿಬೇಕು ಅಂದರೆ ನಾವು ಮಗುವಿಗೆ ಪ್ರಾರಂಭದಲ್ಲಿ ಮಾತೃಭಾಷೆಯನ್ನು ಹೇಳ್ಕೊಡ್ತಾ, ಅಂದರೆ ಒಂದು ಹೊಸ ಭಾಷೆಯಲ್ಲಿ ಬರುವಂತಹ ವಾಕ್ಯಗಳು, ಪದಗಳು ಇವುಗಳನ್ನೆಲ್ಲ ಮಾತೃಭಾಷೆಯಲ್ಲಿ ಅರ್ಥ ಮಾಡಿಸ್ತಾ ಹೇಳ್ಕೊಟ್ರೆ ಹೊಸ ಭಾಷೆಯನ್ನು ಕೂಡ ಸುಲಭವಾಗಿ ಮಗು ಕಲಿಯುತ್ತೆ. ನೆಕ್ಸ್ಟ್ ಪಾಯಿಂಟ್, ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್ ಬೈ ಅಡಾಪ್ಟಿಂಗ್ ಡಿಫ್ರೆಂಟ್ ಮೆಥಡ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ವಿಚ್ ಮೇಕ್ ಲರ್ನಿಂಗ್ ಎ ಮೋರ್ ಚಾಲೆಂಜಿಂಗ್. ಅಂದರೆ ಈಗ ನಾವು ಹಲವಾರು ಮೆಥಡ್ಸ್ಗಳನ್ನ ನೋಡಿದ್ದೀವಿ, ಅಪ್ರೋಚ್ಗಳನ್ನ ನೋಡಿದ್ದೀವಿ. ಅದರಲ್ಲಿ ಅತ್ಯುತ್ತಮವಾದಂತಹ ಒಂದು ಮೆಥಡ್ಸ್ನ ನಾವು ಫಾಲೋ ಮಾಡಿಕೊಂಡು ಮಾತೃಭಾಷೆಯನ್ನು ಬಳಸ್ಕೊಂಡು ಹೊಸ ಭಾಷೆಯನ್ನು ಯಾವ ರೀತಿ ಕಲಿಸ್ಬೋದು ಅನ್ನೋದನ್ನು ನಾವು ಪಾಲಿಸಬೇಕಾಗತ್ತೆ ಅಂತ ತಿಳಿಸಲಾಗಿದೆ. ಈಗ ಸುಮಾರು ಮೆಥಡ್ಗಳಿದೆ ಅಲ್ವಾ. CLT ಮೆಥಡ್ ಇದೆ. CLT ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್ ಅಂತ ನಾವು ನೋಡ್ತೀವಿ. ಸೊ ಅದನ್ನು ಬಳಸ್ಕೊಂಡು ನೀವು ಹೇಳ್ಕೊಟ್ರೆ ಮಾತೃಭಾಷೆಯ ಜೊತೆಗೆ ನಾವು ಹೊಸ ಭಾಷೆಯನ್ನು ಹೇಳ್ಕೊಟ್ಟಂಗೆ ಆಗುತ್ತಲ್ವಾ. ಸೊ ಇಂಥ ಮೆಥಡ್ಗಳನ್ನ ಫಾಲೋ ಮಾಡಿಕೊಂಡು ಮಾತೃಭಾಷೆಯನ್ನು ಬಳಸ್ಕೊಂಡೇ ನೀವು ಒಂದು ಹೊಸ ಭಾಷೆಯನ್ನು ಕಲಿಸ್ಬೇಕು ಅಂತ ಈ ಒಂದು ತತ್ವದಲ್ಲಿ ಹೇಳಲಾಗುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಒಂದು ಪ್ರಿನ್ಸಿಪಲ್ ನೋಡೋಣ. 9th one, ಪ್ರಿನ್ಸಿಪಲ್ಸ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಆ್ಯಂಡ್ ಅಡಾಪ್ಷನ್ ಆಫ್ ಮಲ್ಟಿಪಲ್ ಅಪ್ರೋಚ್. ಅಂದರೆ ಒಂದು ಭಾಷೆಯ ಕಲಿಕೆಯಲ್ಲಿ ವೈಯಕ್ತಿಕ ಭಿನ್ನತೆಯನ್ನು ನಾವು ಪರಿಗಣಿಸಬೇಕು. ಜೊತೆಗೆ ಈಗ ಮಲ್ಟಿಪಲ್ ಅಪ್ರೋಚ್ಗಳಿರುತ್ತೆ, ಟೆಕ್ನಿಕ್ಸ್ ಇರುತ್ತೆ, ಸ್ಟ್ರಾಟಜೀಸ್ ಇರುತ್ತೆ. ಇವೆಲ್ಲವನ್ನು ನಮ್ಮ ಒಂದು ಬೋಧನೆಯಲ್ಲಿ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ನಮಗೆ ಗೊತ್ತಿರಬೇಕು ಅಂತ ಈ ಒಂದು ತತ್ವ ತಿಳಿಸುತ್ತೆ. ಇಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ, ಇಟ್ ಈಸ್ ಆ್ಯನ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ದಟ್ ನೋ ಟು ಇಂಡಿವಿಜುವಲ್ಸ್ ಆರ್ ಅಲೈಕ್ ಇನ್ ದೇರ್ ಆ್ಯಟಿಟ್ಯೂಡ್ಸ್ ಆ್ಯಂಡ್ ಆಪ್ಟಿಟ್ಯೂಡ್ಸ್. ಅಂದರೆ ಮಕ್ಕಳ ಒಂದು ಮನೋವೃತ್ತಿ ಮತ್ತು ಅಭಿಕ್ಷಮತೆ ಭಿನ್ನವಾಗಿರುತ್ತೆ. ಅದನ್ನು ನಾವು ಅರಿತು ಒಂದು ಭಾಷೆಯನ್ನು ಕಲಿಸ್ಬೇಕು. ಇದನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲೇ ನಾವು ಇದನ್ನು ನೋಡಿದ್ದೀವಿ ಅಲ್ವಾ. ಈಗ ಕಲಿಕೆಯಲ್ಲಿ ಎಲ್ಲ ಮಕ್ಕಳು ಸಮಾನವಾಗಿರೋದಿಲ್ಲ, ವೈಯಕ್ತಿಕ ಭಿನ್ನತೆಯಿಂದ ಕೂಡಿರುತ್ತಾರೆ. ಅಂಥವರನ್ನು ನಾವು ಗಮನಿಸಿ ಒಂದು ಭಾಷೆಯನ್ನು ಕಲಿಸ್ಬೇಕು ಅಂತ ಹೇಳಲಾಗುತ್ತೆ. ಇಲ್ಲಿ ಪದಗಳ ಅರ್ಥವನ್ನು ತಿಳ್ಕೊಳ್ಳಿ. ಆ್ಯಟಿಟ್ಯೂಡ್ ಅಂದರೆ ಮನೋವೃತ್ತಿ ಅಥವಾ ವರ್ತನೆ ಅಂತ ಆಗುತ್ತೆ. ಆ್ಯಪ್ಟಿಟ್ಯೂಡ್ ಅಂದರೆ ಅಭಿಕ್ಷಮತೆ. ಓಕೆ. ಈಗ ನೆಕ್ಸ್ಟು ಸೆಕೆಂಡ್ ಪಾಯಿಂಟ್, ಟೀಚರ್ ಶುಡ್ ಅಡಾಪ್ಟ್ ಡಿಫ್ರೆಂಟ್ ಟೆಕ್ನಿಕ್ಸ್, ಸ್ಟ್ರಾಟಜೀಸ್ ಆ್ಯಂಡ್ ಮಲ್ಟಿಪಲ್ ಅಪ್ರೋಚ್ ಟು ಮೇಕ್ ಲರ್ನಿಂಗ್ ಮೀನಿಂಗ್ಫುಲ್. ಒಂದು ಭಾಷೆಯ ಕಲಿಕೆಯನ್ನು ಅರ್ಥಪೂರ್ಣವಾಗಿಸಬೇಕು ಅಂದರೆ ನಾವು ಅಲ್ಲಿ ಸೂಕ್ತವಾದಂತಹ ಒಂದು ಟೆಕ್ನಿಕ್ಸ್ಗಳು, ಸ್ಟ್ರಾಟಜೀಸ್ ಮತ್ತು ಮಲ್ಟಿಪಲ್ ಅಪ್ರೋಚ್ಗಳಿದೆ. ನಮ್ಮ ಒಂದು ಇಂಗ್ಲೀಷ್ ಪೆಡಾಗೋಜಿಯಲ್ಲಿ
ಸಾಕಷ್ಟು ವಿಧಾನಗಳು ಅಂದರೆ ಮೆಥಡ್ಸ್ ಮತ್ತು ಅಪ್ರೋಚ್ಗಳನ್ನ ನಾವು ಕಲ್ತಿದ್ದೀವಲ್ಲ, ಅದರಲ್ಲಿ ಅತ್ಯುತ್ತಮವಾದಂತಹ ಒಂದು ಮೆಥಡ್ಗಳನ್ನು ನಾವು ಫಾಲೋ ಮಾಡಬೇಕು ಮತ್ತು ಅದನ್ನು ನಮ್ಮ ಒಂದು ಟೀಚಿಂಗಲ್ಲಿ ನಾವು ಅದನ್ನ ಅಡಾಪ್ಟ್ ಮಾಡಿಕೊಳ್ಬೇಕು. ಇದೆಲ್ಲವೂ ಒಂದು ಭಾಷಾ ಕಲಿಕೆಯಲ್ಲಿ ಬರುವಂತಹ ಅಂಶಗಳು. ಈ ಒಂದು ಅಂಶವನ್ನು ಈ ತತ್ವದಲ್ಲಿ ತಿಳಿಸಲಾಗಿದೆ. ಓಕೆನಾ. ನೆಕ್ಸ್ಟ್ ಈಗ 10ನೇ ಪ್ರಿನ್ಸಿಪಲ್ ನೋಡೋಣ. 10ನೆಯ ತತ್ವ ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್, ಅಂದರೆ ಆಯ್ಕೆ ಮತ್ತು ಶ್ರೇಣೀಕರಣ ತತ್ವ ಅಂತ ನಾವು ಇದನ್ನು ಹೇಳ್ತೀವಿ. ಇಲ್ಲೇನಿದೆ, ಸಿಂಪಲ್ ಆ್ಯಂಡ್ ಕಾಂಕ್ರೀಟ್ ಆಬ್ಜೆಕ್ಟ್ಸ್ ಶುಡ್ ಬಿ ಟಾಟ್ ಫಸ್ಟ್ ಆ್ಯಂಡ್ ದೆನ್ ಕಾಂಪ್ಲೆಕ್ಸ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಒನ್ ಶುಡ್ ಪ್ರೊಸೀಡ್ ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್. ಅಂದರೆ ನಾವು ಒಂದು ಭಾಷೆಯನ್ನು ಕಲಿಸುವಾಗ ಸರಳತೆಯಿಂದ ಕ್ಲಿಷ್ಟತೆಯ ಕಡೆಗೆ ಕಲಿಸ್ಬೇಕು ಮತ್ತು ಮೂರ್ತದಿಂದ ಅಮೂರ್ತದ ಕಡೆಗೆ ನಾವು ಒಂದು ಭಾಷೆಯ ಒಂದು ಕಲಿಕೆ ಸಾಗಬೇಕು ಅಂತ ಹೇಳ್ತೀವಲ್ಲ, ಅದನ್ನೇ ಈ ಒಂದು ತತ್ವದಲ್ಲಿ ತಿಳಿಸಲಾಗಿದೆ. ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಎ ಸ್ಮಾಲ್ ಅಮೌಂಟ್ ಆಫ್ ಮೆಟೀರಿಯಲ್ ಶುಡ್ ಬಿ ಇಂಟ್ರೊಡ್ಯೂಸ್ಡ್ ಫಸ್ಟ್ ಆ್ಯಂಡ್ ದೆನ್ ಇಟ್ಸ್ ಕ್ವಾಂಟಿಟಿ ಶುಡ್ ಬಿ ಇನ್ಕ್ರೀಸ್ಡ್. ಫಾರ್ ಎಕ್ಸಾಂಪಲ್, ಫಸ್ಟ್ 2 letters words, ದೆನ್ 3 letters words ಆ್ಯಂಡ್ ದೆನ್ 4 letters word ಶುಡ್ ಬಿ ಟಾಟ್. ಅಂದರೆ ನಾವು ಮಕ್ಕಳಿಗೆ ಸಣ್ಣ ಸಣ್ಣ ಅಂಶಗಳನ್ನು ಫಸ್ಟಿಗೆ ಪ್ರಾರಂಭದಲ್ಲಿ ಹೇಳ್ಕೊಡ್ತಾ ಅನಂತರ ದೊಡ್ಡ ವಾಕ್ಯಗಳನ್ನಾಗಲಿ ಅಥವಾ ಒಂದು ಪ್ಯಾರಾಗ್ರಾಫ್ನ ಬರೆಯೋದಾಗಲಿ ಹೇಳ್ಕೊಡ್ಬೇಕು. ಈಗ ಮೊದಲು ಅವ್ರಿಗೆ ಅಕ್ಷರಗಳನ್ನು ಪರಿಚಯಿಸಬೇಕು, ಅವುಗಳನ್ನು 1 ಅಕ್ಷರದ ಪದಗಳು 2 ಅಕ್ಷರದ ಪದಗಳನ್ನು ಬರೆಯೋದು ಹೇಳ್ಕೊಡ್ಬೇಕು. ಇಲ್ಲಿ ನೋಡಿ, ಫಸ್ಟಿಗೆ 2 letter ವರ್ಡ್ಸ್ನ ಹೇಳ್ಕೊಡೋದು, ಅನಂತರ ಅವುಗಳನ್ನು ಕೂಡಿಸ್ಕೊಂಡು 3 letters ವರ್ಡ್ಸ್ನ ಹೇಗೆ ಬರೆಯೋದು, ನೆಕ್ಸ್ಟ್ 4 letters ವರ್ಡ್ಸು, ಅನಂತರ ಒಂದು ಸೆಂಟೆನ್ಸು, ಪ್ಯಾರಾಗ್ರಾಫ್, ಈ ರೀತಿ ನಾವು ಮಕ್ಕಳಿಗೆ ಒಂದು ಹಂತವಾಗಿ ಒಂದು ವಿತ್ ಗ್ರೇಡೇಷನ್ ಅಂದರೆ ಒಂದು ಶ್ರೇಣೀಕರಣದ ಒಂದು ನಿಯಮವನ್ನು ಪಾಲಿಸ್ಕೊಂಡು ಭಾಷೆಯನ್ನು ಕಲಿಸ್ಬೇಕು ಅನ್ನೋದು ಈ ಒಂದು ತತ್ವದಲ್ಲಿ ಅಡಕವಾಗಿರುವಂತಹ ಅಂಶ. ಓಕೆನಾ. ಸೊ ನೆಕ್ಸ್ಟ್ 11ನೇ ಪ್ರಿನ್ಸಿಪಲ್ನ ನೋಡೋಣ. 11ನೇ ತತ್ವ ಪ್ರಿನ್ಸಿಪಲ್ ಆಫ್ ರೆಡಿನೆಸ್ ಅಂತ ಇದೆ. ಅಂದರೆ ಕನ್ನಡದಲ್ಲಿ ಸಿದ್ಧತೆಯ ತತ್ವ ಅಂತ ನಾವು ಇದನ್ನು ಹೇಳ್ತೀವಿ. ಲರ್ನಿಂಗ್ ಈಸ್ ಮೀನಿಂಗ್ಫುಲ್ ಓನ್ಲಿ ವೆನ್ ಲರ್ನರ್ಸ್ ಆರ್ ರೆಡಿ ಟು ಲರ್ನ್ ಇಟ್. ಲರ್ನರ್ಸ್ ಶುಡ್ ಬಿ ಮೇಡ್ ರೆಡಿ ಬೈ ದ ಫಾಲೋವಿಂಗ್ ಮೆಥಡ್ಸ್. ಅಂದರೆ ಈಗ ಒಂದು ಮಗು ಸಿದ್ಧತೆಗೊಳ್ಬೇಕು, ಒಂದು ಕಲಿಕೆಗೆ ಸಿದ್ಧವಾಗಿರಬೇಕು. ಅದು ದೈಹಿಕವಾಗಿಯೂ ಹೌದು, ಮಾನಸಿಕವಾಗಿಯೂ ಹೌದು. ದೈಹಿಕವಾಗಿ ಸಿದ್ಧಗೊಳ್ಳೋದು ಅದು ನಮ್ಮ ಕೈಯಲ್ಲಿರಲ್ಲ, ಅದು ಅದಾಗಿಯೇ ಆಗುವಂಥದ್ದು. ಮಕ್ಕಳು ದೈಹಿಕ ಒಂದು ಪರಿಪಕ್ವತೆಯನ್ನು ಪಡೆದ ಮೇಲೆ ಕಲಿಕೆಗೆ ಸಿದ್ಧಗೊಳ್ತಾರೆ ಅನ್ನೋದನ್ನು ನಾವು ಮನೋವಿಜ್ಞಾನದಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಮಾನಸಿಕವಾಗಿ ಸಿದ್ಧಗೊಳಿಸೋದು ನಮ್ಮ ಕೈಯಲ್ಲಿದೆ ಅಲ್ವಾ, ಅದನ್ನು ನಾವು ಮಾಡಬೇಕಾಗತ್ತೆ ಶಿಕ್ಷಕರಾದಂಥವರು. ಅದನ್ನೇ ಇಲ್ಲಿ ತಿಳಿಸಿದ್ದಾರೆ. ಯಾವ ಒಂದು ಸಿದ್ಧತೆಯನ್ನು ಮಾಡ್ಬೋದು, ಮಕ್ಕಳನ್ನು ಮಾನಸಿಕವಾಗಿ ನಾವು ಯಾವ ರೀತಿ ಸಿದ್ಧಗೊಳಿಸ್ಬೋದು. ಇಲ್ಲಿ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ, ಒಂದು ಮೆಥಡ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಇಲ್ಲಿ ನೋಡಿ, ಟೆಲ್ಲಿಂಗ್ ಎ ಸ್ಟೋರಿ, ಕಥೆಯನ್ನು ಹೇಳೋದ್ರ ಮೂಲಕ ಮಕ್ಕಳಲ್ಲಿ ಆಸಕ್ತಿಯನ್ನು ಉಂಟು ಮಾಡಿಸಿ ಮಾನಸಿಕವಾಗಿ ಅವರನ್ನು ಕಲಿಕೆಗೆ ಸಿದ್ಧಗೊಳಿಸ್ಬೋದು. ನೆಕ್ಸ್ಟು ಕಂಡಕ್ಟಿಂಗ್ ಆ್ಯನ್ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ, ಅಂದರೆ ಮಕ್ಕಳಿಗೆ ಇಷ್ಟವಾಗೋ ರೀತಿಯಲ್ಲಿ ಆ್ಯಕ್ಟಿವಿಟಿಯನ್ನು ಮಾಡಿಸುವಂಥದ್ದು, ಅಂದರೆ ಆಸಕ್ತಿ ಇರುವಂಥ ಒಂದು ಚಟುವಟಿಕೆಯನ್ನು ಮಾಡಿಸೋದು. ನೆಕ್ಸ್ಟ್ ಯೂಸಿಂಗ್ ವಿಜುವಲ್ ಆ್ಯಂಡ್ ಆಡಿಯೋ ವಿಜುವಲ್ ಡಿವೈಸಸ್, ಅಂದರೆ ಬೋಧನೋಪಕರಣಗಳನ್ನು ಬಳಸೋದು. ದೃಕ್ ಮತ್ತು ಶ್ರವಣೋಪಕರಣಗಳನ್ನು ಬಳಸಿ ಮಕ್ಕಳಿಗೆ ಕಲಿಕೆಗೆ ಸಿದ್ಧಗೊಳಿಸ್ಬೋದು. ನೆಕ್ಸ್ಟು ಪರ್ಫಾರ್ಮಿಂಗ್ ಗೇಮ್ ಲೈಕ್ ಎಕ್ಸಸೈಸ್, ಅಂದರೆ ಈಗ ಭಾಷೆಯ ಕಲಿಕೆಯಲ್ಲಿ ಒಂದು ಭಾಷಾ ಆಟಗಳು ಅಂತ ಇರ್ತವೆ, ಅಂಥದ್ದನ್ನೆಲ್ಲ ಬಳಸ್ಕೊಂಡು ಮಕ್ಕಳನ್ನು ಮಾನಸಿಕವಾಗಿ ಸಿದ್ಧಗೊಳಿಸ್ಬೋದು. ಈ ರೀತಿ ಮೊದಲು ಸಿದ್ಧತೆಯನ್ನು ಮಾಡಿಕೊಂಡು ಅನಂತರ ಭಾಷೆಯನ್ನು ಕಲಿಸ್ಬೇಕು ಅನ್ನೋದು ಈ ಒಂದು ತತ್ವದಲ್ಲಿ ಹೇಳಲಾಗಿದೆ. ಓಕೆ. ಈಗ ನೆಕ್ಸ್ಟ್ 12ನೇ ಪ್ರಿನ್ಸಿಪಲ್ ನೋಡೋಣ. 12th ಪ್ರಿನ್ಸಿಪಲ್, ಪ್ರಿನ್ಸಿಪಲ್ ಆಫ್ ಕೋರಿಲೇಷನ್ ವಿತ್ ಲೈಫ್. ಅಂದರೆ ಕೋರಿಲೇಷನ್ ಪದದ ಅರ್ಥವನ್ನು ತಿಳ್ಕೊಳ್ಳಿ. ಕೋರಿಲೇಷನ್ ಅಂದರೆ ಸಹಸಂಬಂಧ. ಈಗ ಮಕ್ಕಳು ಒಂದು ಭಾಷೆಯನ್ನು ಶಾಲೆಯಲ್ಲಿ ಕಲಿತರೂ ಕೂಡ ಅದನ್ನು ತನ್ನ ದಿನನಿತ್ಯದ ಜೀವನದಲ್ಲಿ ಸಮಾಜದಲ್ಲಿ ಅದನ್ನು ಬಳಸೋ ರೀತಿಯಲ್ಲಿ ನಾವು ಕಲಿಸ್ಬೇಕು ಅನ್ನೋದು ಈ ಒಂದು ತತ್ವದಲ್ಲಿ ಅಡಕವಾಗಿದೆ. ಇಲ್ಲೇನು ಕೊಟ್ಟಿದ್ದಾರೆ, ಟು ಮೇಕ್ ಲರ್ನಿಂಗ್ ಮೋರ್ ಮೀನಿಂಗ್ಫುಲ್ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ದ ಸಬ್ಜೆಕ್ಟ್ ಮ್ಯಾಟರ್ ಶುಡ್ ಬಿ ಕೋರಿಲೇಟೆಡ್ ವಿತ್ ಲೈಫ್. ಮಕ್ಕಳು ಶಾಲೆಯಲ್ಲಿ ಯಾವುದೇ ಕಲ್ತಿರಲಿ, ಅದು ಕೇವಲ ಭಾಷೆ ಅಷ್ಟೇ ಅಲ್ಲ, ಒಂದು ವಿಜ್ಞಾನ ಆಗಿರಲಿ, ಒಂದು ಸಮಾಜ ಆಗಿರಲಿ, ಒಂದು ಗಣಿತದ ಅಂಶಗಳಾಗಿರಲಿ, ಏನೇ ಕಲಿತರೂ ಅದು ಶಾಲೆಗೆ ಮಾತ್ರ ಸೀಮಿತ ಆಗಬಾರ್ದು, ಅದು ತನ್ನ ದಿನನಿತ್ಯದ ಜೀವನದಲ್ಲಿ ಬಳಸುವಂತಾಗಬೇಕು ಅನ್ನೋದು ಮುಖ್ಯವಾದಂತಹ ಅಂಶ. NCF ಆಗಲಿ ಇದನ್ನೇ ನಮಗೆ ಹೇಳ್ಕೊಡೋದು ಅಲ್ವಾ. NCF 2005 ನಾವು ಓದಿರ್ತೀವಿ, ಅದನ್ನು ನಾನು ಸೆಷನ್ ಕೂಡ ಮಾಡಿದ್ದೀನಿ. ಯಾರು ನೋಡಿಲ್ವೋ ಅದನ್ನು ನೋಡಿ. ನಮಗೆ ಒಂದು ಶಿಕ್ಷಣ ನೀತಿ ಕೂಡ ಇದನ್ನೇ ಹೇಳೋದು. ಕೇವಲ ಶಿಕ್ಷಣ ಶಾಲೆಗೆ ಮಾತ್ರ ಸೀಮಿತ ಅಲ್ಲ, ಅದು ಇಡೀ ತನ್ನ ಜೀವನದುದ್ದಕ್ಕೂ ಸಾಗಬೇಕು ಅಲ್ವಾ. ಅದಕ್ಕೋಸ್ಕರ ನಾವು ಶಿಕ್ಷಣವನ್ನು ಮಕ್ಕಳಿಗೆ ನೀಡಬೇಕು ಅಂತ ಹೇಳ್ತೀವಿ. ಸೊ ಈಗ ನೆಕ್ಸ್ಟ್ ಪಾಯಿಂಟನ್ನು ನೋಡೋಣ. ಇಟ್ ಶುಡ್ ಬಿ ಕೋರಿಲೇಟೆಡ್ ವಿತ್ ದ ಕಸ್ಟಮ್ಸ್ ಟ್ರೆಡಿಷನ್ಸ್ ಎಟ್ಸೆಟ್ರಾ. The society
ಟು ವಿಚ್ ಲರ್ನರ್ಸ್ ಬಿಲಾಂಗ್. ಅಂದರೆ ತಾವು ಯಾವ ಒಂದು ಸಮಾಜದಲ್ಲಿ ವಾಸ ಮಾಡ್ತಿದ್ದೀವಲ್ಲ ಅಲ್ಲಿ ನಾವು ಕಲಿತಂತಹ ಅಂಶಗಳನ್ನು ಬಳಸುವಂತಾಗಬೇಕು ಅಂತ ಈ ಒಂದು ತತ್ವದಲ್ಲಿ ತಿಳಿಸಲಾಗಿದೆ. ಓಕೆ, ಈಗ 13ನೇ ಪ್ರಿನ್ಸಿಪಲ್ನ ನೋಡೋಣ. 13 ಪ್ರಿನ್ಸಿಪಲ್ ಆಫ್ ಅಕ್ಯುರೇಸಿ ಆ್ಯಂಡ್ ಕರೆಕ್ಟ್ನೆಸ್. ಅಂದರೆ ಅಕ್ಯುರೇಸಿ ನಿರರ್ಗಳವಾಗಿ ಮತ್ತು ಕರೆಕ್ಟ್ನೆಸ್ ಅಂದರೆ ಸರಿಯಾದಂತಹ ಒಂದು ಕಲಿಕೆಯನ್ನು ನಾವು ಮಕ್ಕಳಲ್ಲಿ ಉಂಟು ಮಾಡಬೇಕು ಅಂತ ಈ ಒಂದು ತತ್ವ ಹೇಳುತ್ತೆ. ಇಲ್ಲಿ ಅಂಶ ಏನಿದೆ, ಕರೆಕ್ಟ್ ಆ್ಯಂಡ್ ಅಕ್ಯುರೇಟ್ ವರ್ಡ್ಸ್ ಶುಡ್ ಬಿ ಯೂಸ್ಡ್ ಟು ಎಕ್ಸ್ಪ್ಲೇನ್ ದ ಕಂಟೆಂಟ್. ಅಂದರೆ ಒಂದು ವಿಷಯವನ್ನು ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ಸರಿಯಾದಂತಹ ಮತ್ತು ನಿರರ್ಗಳವಾದಂತಹ ಪದಗಳನ್ನು ನಾವು ಮಕ್ಕಳಿಗೆ ಕಲಿಸ್ತಾ ಒಂದು ವಿಷಯವನ್ನು ಅರ್ಥ ಮಾಡಿಸ್ಬೇಕು ಅಂತ ಇದೆ. ನೆಕ್ಸ್ಟ್ ಪಾಯಿಂಟ್, ಅಕ್ಯುರೇಸಿ ಆಫ್ ಪ್ರೊನೌನ್ಸಿಯೇಷನ್, ಇಂಟೋನೇಷನ್, ಸ್ಪೆಲ್ಲಿಂಗ್ ಆ್ಯಂಡ್ ಸ್ಟ್ರಕ್ಚರ್ ಶುಡ್ ಬಿ ಫಾಲೋಡ್. ಅಂದರೆ ಒಂದು ಮಕ್ಕಳಿಗೆ ನಾವು ಭಾಷೆಯನ್ನು ಕಲಿಸುವಾಗ ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಮತ್ತು ಇಂಟೋನೇಷನ್ ಒಂದು ಧ್ವನಿಯ ಏರಿಳಿತ, ಸ್ಪೆಲ್ಲಿಂಗು ಮತ್ತು ಕಾಗುಣಿತ, ಸ್ಟ್ರಕ್ಚರು ಯಾವ ರೀತಿಯ ಶೈಲಿಯಲ್ಲಿ ಬರೀಬೇಕು ಇದೆಲ್ಲವನ್ನು ನಾವು ಮಕ್ಕಳಿಗೆ ಕಲಿಸ್ಕೊಡ್ತಾ ಹೋದರೆ ಮಕ್ಕಳಲ್ಲಿ ಒಂದು ಅಕ್ಯುರೇಸಿ ಮತ್ತು ಫ್ಲೂಯೆನ್ಸಿ ಉಂಟಾಗುತ್ತೆ, ಒಂದು ಭಾಷೆಯ ಕುರಿತಾಗಿ ಪ್ರಬುದ್ಧತೆ ಬರುತ್ತೆ. ನೆಕ್ಸ್ಟು, ಎಕ್ಸ್ಪ್ರೆಷನ್ ಶುಡ್ ಆಲ್ಸೋ ಬಿ ಕರೆಕ್ಟ್ ಆ್ಯಂಡ್ ಅಕ್ಯುರೇಟ್. ಅಂದರೆ ಪ್ರತಿಯೊಂದನ್ನು ಕೂಡ ನಾವು ಅಕ್ಯುರೇಟಾಗಿ ಮತ್ತು ಸರಿಯಾದಂತಹ ರೀತಿಯಲ್ಲಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಇದು ಈ ಒಂದು ತತ್ವದಲ್ಲಿ ಬರುವಂತಹ ಅಂಶ. ಓಕೆ, ನೆಕ್ಸ್ಟು 14th ಪ್ರಿನ್ಸಿಪಲ್ ಆಫ್ ಗ್ರೂಪ್ ವರ್ಕ್ ಅಂತ ಇದೆ. ಅಂದರೆ ಗುಂಪು ಕಾರ್ಯದ ಮೂಲಕ ಒಂದು ಭಾಷೆಯನ್ನು ಕಲಿಸುವಂತಹ ತತ್ವ. ಗುಂಪು ಕಾರ್ಯ ಅಥವಾ ಸಮೂಹದಲ್ಲಿ ಒಂದು ಭಾಷೆಯನ್ನು ಕಲಿಸಿದ್ರೆ ಯಾವೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಹ್ಯೂಮನ್ಸ್ ಲರ್ನ್ ಮೋರ್ ವೆನ್ ದೇ ವರ್ಕ್ ಇನ್ ಗ್ರೂಪ್. ಅಂದರೆ ಒಗ್ಗಟ್ಟಾಗಿ ಒಂದು ಕೆಲಸವನ್ನು ಮಾಡಿದ್ರೆ ಹೇಗೆ ಬಲ ಇರುತ್ತಲ್ವ, ಅದೇ ರೀತಿಯಾಗಿ ಒಗ್ಗಟ್ಟಾಗಿ ಕಲಿತ್ರೆ ಹೆಚ್ಚಿನ ಒಂದು ವಿಷಯದ ಒಂದು ಹಂಚಿಕೆಯಾಗಿ ಮಕ್ಕಳು ಒಂದಕ್ಕಿಂತ ಹೆಚ್ಚು ವಿಷಯವನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಗ್ರೂಪ್ ಆ್ಯಕ್ಟಿವಿಟಿ ಹೆಲ್ಪ್ಸ್ ಇನ್ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್. ಅಂದರೆ ತಮಗೆ ಗೊತ್ತಿರುವಂತಹ ಮಾಹಿತಿ ಇನ್ನೊಬ್ಬರ ಜೊತೆಗೆ ಹಂಚ್ಕೊಳ್ಬೇಕು ಅಂದರೆ ಅಲ್ಲಿ ಗುಂಪು ಅನ್ನೋದಿದ್ದಾಗ ಸುಲಭವಾಗಿ ವಿಷಯದ ಹಂಚಿಕೆ ಆಗುತ್ತೆ. ನೆಕ್ಸ್ಟ್, ಗ್ರೂಪ್ ವರ್ಕ್ ಆರ್ ಆ್ಯಕ್ಟಿವಿಟಿ ಪ್ರೊವೈಡ್ಸ್ ದ ಲರ್ನರ್ಸ್ ಆಪರ್ಚುನಿಟಿ ಟು ಯೂಸ್ ದ ಲ್ಯಾಂಗ್ವೇಜ್ ಇನ್ ಎ ಫೋಕಸ್ಡ್ ಮ್ಯಾನರ್. ಈಗ ಒಬ್ಬರೇ ಇದ್ದಾಗ ಮಾತಾಡಬೇಕು ಅಂತ ಅನಿಸಲ್ಲ. ಅದೇ ಒಂದು ಗುಂಪಿನಲ್ಲಿದ್ದಾಗ ಒಂದು ಸಂಭಾಷಣೆ, ಸಂವಹನ ಇದೆಲ್ಲ ಆಗೋದ್ರ ಮೂಲಕ ಏನಾಗುತ್ತೆ, ಭಾಷೆಯ ಒಂದು ಬಳಕೆ ಹೆಚ್ಚಾಗ್ತಾ ಹೋಗುತ್ತೆ. ಭಾಷೆಯ ಬಳಕೆ ಹೆಚ್ಚಾಗ್ತಾ ಹೋದಂಗೆ ಭಾಷೆಯ ಕಲಿಕೆ ನಿರಂತರವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಭಾಷೆಯ ಪ್ರಬುದ್ಧತೆ ಅನ್ನೋದು ಬರುತ್ತೆ. ಒಂದು ಭಾಷೆ ಕಲಿಕೆಯಲ್ಲಿ ನಾವು ಈ ಎಲ್ಲ ತತ್ವಗಳನ್ನು ಅನುಸರಿಸಬೇಕು. ಓಕೆನಾ. ಈಗ 14 ತತ್ವಗಳು ನನ್ನ ಪುಸ್ತಕದಲ್ಲಿ, ನಾನು ರೆಫರ್ ಮಾಡಿರುವಂತಹ ಪುಸ್ತಕ ಗ್ಯಾನ್ ಸಿಂಗ್ ಓಂ ಪ್ರಕಾಶ್ ಅಂತ ಇದೆ. ಆ ಪುಸ್ತಕದಲ್ಲಿ 14 ಪಾಯಿಂಟ್ ಇದೆ. ಇನ್ನು ಕೆಲವೊಂದು ಕಡೆ ನಮಗೆ ಕೇವಲ 7 ಪಾಯಿಂಟು 8 ಪಾಯಿಂಟ್ ಈ ಥರ ಇರುತ್ತೆ. ಬಟ್ ನನ್ನ ಹತ್ರ ಇರೋದು ಅಷ್ಟು ಮಾಹಿತಿಯನ್ನು ನಿಮಗೆ ಈ ಕ್ಲಾಸ್ ಮೂಲಕ ಪ್ರೆಸೆಂಟ್ ಮಾಡಿದ್ದೀನಿ. ಇದು ನಿಮ್ಮ ಅಧ್ಯಯನಕ್ಕೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆಯಾಗಿದೆ. ಓಕೆ, ಇದು ನಿಮಗೆ ಕೇವಲ TET ಪರೀಕ್ಷೆಗೆ ಅಷ್ಟೇ ಅಲ್ಲ, ನೀವು CTET ಪರೀಕ್ಷೆಯನ್ನು ಬರೆಯೋದಾದರೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ which are asked in CTET and all state TET exam ಇಂಗ್ಲೀಷ್ ಪೆಡಾಗಜಿ ಸೆಕ್ಷನ್ನಲ್ಲಿ. ಓಕೆ, ಸೊ ಇದಿಷ್ಟು ಪ್ರಿನ್ಸಿಪಲ್. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಸೆಷನ್ನಲ್ಲಿ ಹೇಳ್ತೀನಿ. ಕ್ವೆಶನ್ ಆನ್ಸರ್ ಸೆಷನ್ ಮಾಡ್ತೀನಲ್ವಾ, ಅಲ್ಲಿ ನಿಮಗೆ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ. ಓಕೆ, ಇವತ್ತಿನ ಸೆಷನ್ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್.